ನಮಸ್ಕಾರ. ಇವತ್ತು ನಮ್ಮ ತಾಲೂಕಿನವರೇ ಮತ್ತು ರಾಜಕೀಯ ಧುರೀಣರಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಏನು ಫಿಲ್ಲಿಂಗ್ ಸ್ಟೇಷನ್ ಏನಿದೆ, ಇದನ್ನು ನಾವು ಕನಸಿನಲ್ಲಿ ಕೊಂಡ್ಕೊಂಡಿಲ್ಲ ನಾಗರಾಜ್ ಅವರು ಈ ಮಟ್ಟಕ್ಕೆ ಬರ್ತಾರೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರು ಮೊದಲಿನಿಂದಲೂ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಸ್ವಲ್ಪ ಮುಂದೆ ಬರಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬಂದಿರತಕ್ಕಂಥವರು. ರಾಜಕೀಯದಲ್ಲಿ, ಅದರಲ್ಲೂ ಹಾಲು ಒಕ್ಕೂಟದಲ್ಲಿ ಸತತವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅಧ್ಯಕ್ಷರಾಗೂ ನಿರ್ವಹಿಸಿರ್ತಕ್ಕಂಥವರು. ಆ ಒಂದು ರಾಜಕೀಯ ರಂಗವನ್ನು ಬಿಟ್ಟು ಒಂದು ಉದ್ಯಮದ ರಂಗಕ್ಕೆ ಕೈ ಹಾಕಿದ್ದಾರೆ. ಅದು ಒಳ್ಳೆ ಯಶಸ್ಸನ್ನು ಸಿಕ್ಕಲಿ, ಒಳ್ಳೆ ಉದ್ಯಮಿಯಾಗಿ ಬೆಳೀಲಿ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆ ಸೇವೆಯನ್ನು ಸಿಕ್ಕಲಿ. ಮತ್ತು ಅದೇ ರೀತಿಯಾಗಿ ಫಿಲ್ಲಿಂಗ್ ಸ್ಟೇಷನ್ನು ಎಲ್ಲ ಗ್ರಾಹಕರಿಗೂ ಒಳ್ಳೆಯ ಒಂದು ಸೌಲಭ್ಯವನ್ನು ಒದಗಿಸಿ ಅವರು ಮುಂದೆ ಬರಲಿ ಅಂತೇಳಿ ಭಗವಂತನಲ್ಲಿ ನಾನು ಹಾರೈಸ್ಕೊಳ್ತೇನೆ.